ಬಿಸಿಲಿನ ತೀವ್ರತೆ ತೀಕ್ಷ್ಣತೆ ರಾಜ್ಯದ ಜಲಾಶಯಗಳಲ್ಲೂ ಕೂಡ ಸಮಸ್ಯೆಯನ್ನು ತಂದಿರೋದು. ಅಂದರೆ ಜಲಾಶಯದ ಸಂಗ್ರಹ ಆಗಿರುವಂಥ ನೀರು, ಜಲಾಶಯದಲ್ಲಿ ಸಂಗ್ರಹವಾಗಿರುವಂಥ ನೀರು ಬತ್ತುತ್ತಾ ಇದೆ. ಅದರಲ್ಲಿ ಆಲಮಟ್ಟಿ ಜಲಾಶಯ, ಈ ಜಲಾಶಯವನ್ನು ಅವಲಂಬಿಸಿರುವಂಥ ಜನ ಈಗ ಆತಂಕದಲ್ಲಿದ್ದಾರೆ. ಜಲಾಶಯದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗ್ತಿದೆ, ಜಲಕ್ಷಾಮದ ಆತಂಕ ಶುರುವಾಗಿರೋದು. ಜನ ಜಾನುವಾರುಗಳಿಗೆ ಮುಂದಿನ ದಿನಗಳಲ್ಲಿ ನೀರು ಸಿಗದಂಥ ಪರಿಸ್ಥಿತಿ, ಕುಡಿಯೋ ನೀರು ಸಿಗದಂಥ ಸ್ಥಿತಿ ಆಗತ್ತೆ ಅನ್ನುವಂಥ ಆತಂಕದಲ್ಲಿದ್ದಾರೆ ಜನ. ಆಲಮಟ್ಟಿ ಅಂತಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಜಲಸಮೃದ್ಧಿಯ ಸಂಕೇತ ಅದು. ಅಂಥ ಜಲಾಶಯದಲ್ಲಿ ನೀರಿಲ್ಲದಂಥ, ನೀರು ಕಡಿಮೆ ಆಗ್ತಾ ಇರುವಂಥ ವಿಚಾರ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಏರಿಕೆ ಕಾಣ್ತಾ ಇರುವಂಥದ್ದು. ಹೀಗಾಗಿ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಅಂದರೆ ಪ್ರತಿನಿತ್ಯವೂ ಕೂಡ ಜನರು ಬಿಸಿಲಿನಿಂದ ಬಳಲುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಒಂದು ಭಾಗವಾದರೆ, ಮತ್ತೊಂದೆಡೆ ಅಂತಂದರೆ ನೀರಿನ ಪ್ರಮಾಣ ಅಂದರೆ ಕುಡಿಯೋ ನೀರಿಗಾಗಿ ಏನಂತಂದರೆ ಜನರು ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುವಂಥ ಘಟನೆ ಎದುರಾಗಿರುವಂಥದ್ದು. ನಾವೀಗ ಬಾಗಲಕೋಟೆಯ ಪಟ್ಟಣಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಆಲಮಟ್ಟಿ ಹಿನ್ನೀರಿನ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪ್ರದೇಶದಲ್ಲಿದ್ದೇವೆ. ಇಲ್ಲಿ ಯಾವ ರೀತಿಯ ಚಿತ್ರಣ ಇದೆ ಅನ್ನುವಂಥದ್ದನ್ನು ಒಂದು ಗ್ರೌಂಡ್ ರಿಯಾಲಿಟಿ ಚೆಕ್ ಮೂಲಕ ನಾವು ದೃಶ್ಯದಲ್ಲೂ ಕೂಡ ನೋಡ್ಬೋದು. ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೇವೆ. ಈ ನೀರು ಆಲಮಟ್ಟಿ ಹಿನ್ನೀರಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ವಲ್ಪ ಪ್ರಮಾಣದ ನೀರನ್ನು ನಾವೀಗ ನೋಡ್ತಾ ಇದ್ದೇವೆ. ಯಾಕಂದ್ರೆ ಬರ್ಫೂರ್ ತುಂಬಿ ಹೋಗಿರಬೇಕಾಗಿರ್ತಕ್ಕಂಥ ಈ ನೀರು ಏನಂತಂದ್ರೆ ಸಂಪೂರ್ಣವಾಗಿ ಕೆಳಮಟ್ಟಕ್ಕೆ ಇರುವಂಥದ್ದನ್ನು ಕೂಡ ನಾವಿಲ್ಲಿ ಸ್ವಲ್ಪ ನೀರು ಇರುವಂಥದ್ದನ್ನು ಕೂಡ ನೋಡ್ತಾ ಇದ್ದೇವೆ. ಮತ್ತು ಅದರ ಜೊತೆಗೆ ಏನಂತಂದ್ರೆ ಇಲ್ಲಿ ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು, ಸಂಪೂರ್ಣವಾಗಿ ಈ ಒಂದು ಪ್ರದೇಶ ಏನಂತಂದ್ರೆ ಬಿರುಕು ಬಿಟ್ಟಿರ್ತಕ್ಕಂಥ ಒಂದು ರೀತಿಯಲ್ಲಿ ನೋಡ್ತಾ ಇದ್ದೇವೆ. ಅಂದರೆ ಸಂಪೂರ್ಣವಾಗಿ ಬಿಸಿಲಿನಿಂದ ನೀರೆಲ್ಲವೂ ಏನಂತಂದ್ರೆ ಇವತ್ತಿನ ದಿವಸ ಕಡಿಮೆ ಆಗಿರುವ ಹಿನ್ನೆಲೆಯಲ್ಲಿ ಇಂಥ ಒಂದು ಪ್ರದೇಶವನ್ನು ನಾವಿಲ್ಲಿ ಕಣ್ಣಿಗೆ ರಾಸ್ತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಯಾಕಂದ್ರೆ ಬಾಗಲಕೋಟೆ ಜಿಲ್ಲೆಯ ಮಟ್ಟಿಗೆ ಹೇಳ್ಬೇಕಂತಂದ್ರೆ ಕೃಷ್ಣ, ಮಲಪ್ರಭಾ, ಘಟಪ್ರಭಾ 3 ನದಿಗಳಂತಂದ್ರೆ ಇರತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಆ ನದಿಗಳಿಗೆ ನೀರು ಇದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ನಾವು ಮುಖ್ಯವಾಗಿ ಏನಂತಾರೆ ಈ ಒಂದು ಪ್ರದೇಶದಲ್ಲಿ ಘಟಪ್ರಭಾ ನದಿಯ ನೀರು ಬರಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಈ ರೀತಿಯ ಪರಿಸ್ಥಿತಿ ಇರುವಂಥದ್ದನ್ನು ನಾವು ನೋಡಿದಾಗ ಆ ಒಂದು ನೀರಿನ ಅಭಾವ ಕೂಡ ಕಾಣ್ತಾ ಇರುವಂಥದ್ದು. ಬಾಗಲಕೋಟೆ ಜಿಲ್ಲೆ ಮಟ್ಟಿಗೆ ಹೇಳ್ಬೇಕಂತಂದ್ರೆ ಏಪ್ರಿಲ್ ತಿಂಗಳಲ್ಲಿ 52 ಹಳ್ಳಿಗಳಿಗೆ ಎಲ್ಲೋ ಒಂದು ಕಡೆ ನೀರಿನ ಅಭಾವ ಕಾಣಿಸಿಕೊಳ್ತಾ ಇರುವಂಥದ್ದು. ಇದು ಮುಂದುವರೆದಂಥ ಸಂದರ್ಭದಲ್ಲಿ 62 ಹಳ್ಳಿಗಳಿಗೆ ಏನಂತಂದ್ರೆ ಆ ಒಂದು ಪರಿಸ್ಥಿತಿ ಮುಂದುವರಿಯುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮತ್ತು ಏನು ಈ ನೀರಿನ ಪ್ರದೇಶವನ್ನು ತೋರಿಸ್ತದೆ ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು. ಪ್ರತಿ ವರ್ಷವೂ ಕೂಡ ಏನಂತಂದ್ರೆ ಇದೇ ನೀರನ್ನು ಆಶ್ರಯಿಸಿ ಜನ ಜಾನುವಾರುಗಳು ಬರ್ತಾ ಇರುವಂಥ ಒಂದು ದೃಶ್ಯವನ್ನು ಕೂಡ ನೋಡ್ತಿದ್ದೇವೆ. ನಾವು ಈಗಾಗಲೇ ದೃಶ್ಯದಲ್ಲಿ ಏನು ತೋರಿಸ್ತೇವೆ, ಬೇರೆ ಊರುಗಳಿಂದ ಬಂದಿರತಕ್ಕಂಥ ಆ ಒಂದು ಕುರಿಗಳು ಸಹ ಏನಂತಂದ್ರೆ ಇದೇ ನೀರನ್ನು ಅರಸಿ ಇರುವಂಥದ್ದನ್ನು ಕೂಡ ನಾವೀಗ ಕಾಣ್ತಿದ್ದೇವೆ. ಅಂದ್ರೆ ಇದೇ ಪರಿಸ್ಥಿತಿ ಮುಂದುವರೆದಂಥ ಸಂದರ್ಭದಲ್ಲಿ ಕುಡಿಯುವ ನೀರಿನ ಜೊತೆಗೆ ಏನಂತಂದ್ರೆ ಜಾನುವಾರುಗಳಿಗೂ ಕೂಡ ಏನಂತಂದ್ರೆ ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಯಾಕಂದ್ರೆ ಈಗಾಗಲೇ ಏನಂತಂದ್ರೆ ಗುಳೇದಗುಡ್ಡ ಮತ್ತು ಇಲಿಕಲ್ ಭಾಗಗಳಲ್ಲಿ ಕೆಲವೊಂದಿಷ್ಟು ಕಡೆ ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರನ್ನು ಸರಬರಾಜು ಮಾಡುವಂಥ ಒಂದು ಪರಿಸ್ಥಿತಿ ನಡೀತಾ ಇರುವಂಥದ್ದು. ಈ ಮಧ್ಯೆ ಘಟಪ್ರಭಾ ಮತ್ತು ಮಲಪ್ರಭಾ 2 ನದಿಗಳಿಗೆ 1 TMC ನೀರನ್ನು ಕೂಡ ಬಿಡಿಸಿರುವಂಥದ್ದು. ಆದರೆ ಕೃಷ್ಣಾ ನದಿಗೆ ಇಲ್ಲಿವರೆಗೂ ಕೂಡ ಇನ್ನೂ ಕೂಡ ನೀರನ್ನು ಬಿಡಿಸಿಲ್ಲ. ಆ ಒಂದು ಪ್ರಯತ್ನ ಕೂಡ ನಡೀತಾ ಇದೆ ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿರುವಂಥದ್ದು. ಮತ್ತು ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನಂತಂದ್ರೆ 2 ಸುತ್ತಿನ ಒಂದು ಸಭೆಯನ್ನು ಕೂಡ ಮಾಡುವುದರ ಮೂಲಕ, ಹಿರಿಯ ಅಧಿಕಾರಿಗಳು ಸಭೆಯನ್ನು ಮಾಡುವುದರ ಮೂಲಕ ಮಾಹಿತಿಯನ್ನು ಕೂಡ ಪಡೆದಿರುವಂಥದ್ದು ಮತ್ತು ಅದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಏನಂತಂದ್ರೆ ಈಗ ಸದ್ಯದ ಒಂದು ಮಾಹಿತಿ ಪ್ರಕಾರ ಏನಂತಂದ್ರೆ ಘಟಪ್ರಭಾ ಮತ್ತು ಮಲಪ್ರಭಾ ನದಿಗೆ 1 TMC ನೀರನ್ನು ಕೂಡ ಬಿಟ್ಟಿರುವಂಥದ್ದು. ಕೃಷ್ಣಾ ನದಿಗೆ ನೀರನ್ನು ಬಿಡಿಸಬೇಕಾದಂಥ ಒಂದು ಅಗತ್ಯತೆ ಎದುರಾಗಿರುವಂಥದ್ದು. ಒಟ್ಟಾರೆಯಾಗಿ ಇದೇ ಪರಿಸ್ಥಿತಿ ಮುಂದುವರೆದಂಥ ಸಂದರ್ಭದಲ್ಲಿ ಕೆಲವೇ ದಿನಗಳಲ್ಲಿ ಏನಂತಾರೆ ಮತ್ತಷ್ಟು ಏನಂತಾರೆ ಕುಡಿಯುವ ನೀರಿಗಾಗಿ ಪರದಾಡುವಂಥ ಒಂದು ಪರಿಸ್ಥಿತಿ ಬರಲಿದೆ. ಹೀಗಾಗಿ ಅಂಥ ಪರಿಸ್ಥಿತಿ ಬರದೇ ಇರೋ ರೀತಿಯಲ್ಲಿ ಏನಂತಾರೆ ಇವತ್ತಿನ ದಿವಸ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕಾದಂಥ ಒಂದು ಅನಿವಾರ್ಯತೆ ಎದುರಾಗಿದೆ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಏಷ್ಯಾನೆಟ್ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.